ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಟು ಸ್ಪಿರಿಚುವಾಲಿಟಿ. ಇವತ್ತಿನ ರೀಡಿಂಗ್ ಏನಂತ ನಿಮಗೆ ಗೊತ್ತಾಗಿರ್ಬೋದು. ಎಸ್ ಆರ್ ನೋ ಪಿಕ್ ಅ ಕಾರ್ಡ್ ರೀಡಿಂಗ್ ಇದು. ಎಸ್ ಆರ್ ನೋ ನಿಮಗೆ ಗೊತ್ತೇ ಇರ್ಬೋದು, ಯೂಶಲಿ ನೋಡಿರ್ತೀರಾ ರೀಡಿಂಗ್ಸ್ ಎಲ್ಲ. ಎಸ್ ಆರ್ ನೋ ಇನ್ ಯೋರ್ ಕರಿಯರ್, ಇನ್ ಯೋರ್ ಲವ್ ಲೈಫ್, ಏನಾದರೂ ನೀವು ಕ್ವೆಶನ್ ಇಟ್ಕೊಂಡಿರ್ಬೋದು ಮನಸ್ಸಲ್ಲಿ. ನೀವು ಒಂದು ಕ್ವೆಶನ್ನ ಒಂದು ಪೈಲಿಗೆ ಇಟ್ಕೊಂಡು 3 ಕ್ವೆಶನ್ಸ್ ಕೇಳ್ಬೋದು, ಅಥವಾ ನಿಮ್ಮ ಮನಸ್ಸಲ್ಲಿ ಒಂದೇ ಕ್ವೆಶನ್ ಇದ್ದರೆ ಅದನ್ನು ನೀವು ಮನಸ್ಸಲ್ಲಿ ಅಂದ್ಕೊಂಡು ಯಾವ ಫೈಲ್ ಬೇಕು, ಯಾವುದಕ್ಕೆ ನಿಮಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದೆ, ಎನರ್ಜೀಸು ವೈಬ್ರೇಷನ್ ಮ್ಯಾಚ್ ಆಗ್ತಿದೆ ಅಂತ ಅನಿಸುತ್ತೋ, ಯಾವುದ್ರಲ್ಲಿ ಆನ್ಸರ್ ಇದೆ ನಿಮಗೆ ಅಂತ ನಿಮ್ಗೆ ಅನಿಸುತ್ತೋ ಆ ಫೈಲ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಫಸ್ಟ್ ಫೈಲ್ ಪವರ್ ಆ್ಯಂಡ್ ಇಂಟೆನ್ಷನ್, ಸೆಕೆಂಡ್ ಫೈಲ್ ಲಿಸನ್ ಡೀಪ್ಲಿ, ಥರ್ಡ್ ಫೈಲ್ ಅಪಾರ್ಚುನಿಟಿ ಆ್ಯಂಡ್ ಚೇಂಜ್, ಥರ್ಡ್ ಫೈಲ್ ಅಪಾರ್ಚುನಿಟಿ ಆ್ಯಂಡ್ ಚೇಂಜ್. ಈ 3 ಫೈಲಲ್ಲಿ ರೀಡಿಂಗ್ಸ್ ಹಾಕಿರ್ತೀನಿ. ನಿಮ್ಮ ಟೈಮ್ ಸ್ಟ್ಯಾಂಪ್ ಅಲ್ಲಿ ನೋಡಿಕೊಂಡು ನೀವು ಯಾವ ಫೈಲಲ್ಲಿ ಆನ್ಸರ್ ನೋಡಬೇಕಂತ ಇದ್ದೀರಾ, ನೀವು ರೀಡಿಂಗ್ ನಿಮ್ಮ ಟೈಮ್ ಸ್ಟ್ಯಾಂಪಲ್ಲಿ ಬಂದು ನೋಡ್ಕೊಳ್ಳಿ. ಓಕೆ, ಫೈಲ್ 1 ಯಾರು ಪವರ್ ಆ್ಯಂಡ್ ಇಂಟೆನ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಕ್ವೆಶನ್ ಏನೇ ಮನಸ್ಸಲ್ಲಿ ಇಟ್ಕೊಂಡಿದ್ರು ಅದಕ್ಕೆ ಆನ್ಸರ್ ಎಸ್ ಅಥವಾ ನೋ ನೋಡೋಣ. ಇದು ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ, ಬಟ್ ದಿಸ್ ಇಸ್ ಜನರಲ್ ರೀಡಿಂಗ್, ಪ್ಲೀಸ್ ಕೀಪ್ ದ್ಯಾಟ್ ಇನ್ ಮೈಂಡ್. ಸೊ ಗೈಸ್, ಯಾರು ಫೈಲ್ 1 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಪವರ್ ಆ್ಯಂಡ್ ಇಂಟೆನ್ಷನ್, ನಿಮ್ಮ ರೀಡಿಂಗ್ ಅಲ್ಲಿ ನೀವು ಏನೇ ಕ್ವೆಶನ್ ಇಟ್ಕೊಂಡಿದ್ರು ನಿಮ್ಮ ಕ್ವೆಶನಿಗೆ ಆನ್ಸರ್ ಎಸ್. 3 ಕಾರ್ಡ್ಸ್ ತೆಗೆದಿದ್ದೀನಿ ನಾನು. ಮೇಜರ್ಲಿ 2 ಕಾರ್ಡ್ಸ್ ಬಿಗ್ ಎಸ್ ಬಂದಿದೆ, 1 ಬಂದಿದೆ. ಯಾಕಂದರೆ ನಿಮ್ಗೆ ಅನಿಸುತ್ತೆ ಇದು ಆಗೋದೇ ಇಲ್ಲ ಅಂತ. ನೀವು ಎನರ್ಜಿನೂ ನಿಮ್ಮದು ತುಂಬ ಅಂದರೆ ಬೇಜಾರು ಮಾಡ್ಕೊಂಡಿದ್ದೀರಾ. ಓ ಮೈ ಗಾಡ್, ನಾನು ಹತ್ರ ಅಪಾರ್ಚುನಿಟಿ ಇತ್ತು, ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ, ಮತ್ತು ಇದಾಗುತ್ತೋ ಇಲ್ವೋ ಅನ್ನೋ ರೀತಿ ನಿಮ್ಮ ಕ್ವೆಶನ್ ಇದೆ. ಬಟ್ ನೋ, ಇದಾಗುತ್ತೆ ಅಂತ ಇಲ್ಲಿ ಹೇಳ್ತಾ ಇದೆ. ಓಕೆ, ಫೈಲ್ 1 ಯಾರು ಪವರ್ ಆ್ಯಂಡ್ ಇಂಟೆನ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಆನ್ಸರ್ ಎಸ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫೈಲ್ 1. ನಾವೀಗ ನೆಕ್ಸ್ಟ್ ಫೈಲ್ 2ಗೆ ಹೋಗೋಣ. ಫೈಲ್ 2 ಯಾರು ಲಿಸನ್ ಡೀಪ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ. ನೀವೇನು ಅಂದ್ಕೊಂಡಿದ್ದೀರೋ ಅದಕ್ಕೆ ಆನ್ಸರ್ ಎಸ್ ಅಥವಾ ನೋ ಏನು ಬರುತ್ತೆ ನೋಡೋಣ. ಓಕೆ, ಫೈಲ್ 2 ಯಾರು ಲಿಸನ್ ಡೀಪ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಆನ್ಸರ್ 2 ಆಫ್ ಪೆಂಟಿಕಲ್ಸ್, 10 ಆಫ್ ವಾಂಡ್ಸ್ ಆ್ಯಂಡ್ ನೈಟ್ ಆಫ್ ಸೋರ್ಟ್ಸ್ ಬಂದಿದೆ. ದಿಸ್ ಇಸ್ ಪ್ಯೂರ್ಲಿ ನೋ ಕಾರ್ಡ್. ಐ ಆಮ್ ಸಾರಿ, ಬಟ್ ನಿಮ್ಮ ಕ್ವೆಶನ್ ಏನೇ ಇರ್ಬೋದು, ಇದಕ್ಕೆ ನೋ. ನೀವೇನಾದರೂ ಒಂದು ಸರ್ಜರಿ ಮಾಡಿಸ್ಬೇಕಂತ ಇದ್ದೀನಿ, ಅಥವಾ ಒಂದು ನ್ಯೂ ಬಿಗ್ನಿಂಗ್ ಮಾಡ್ಬೇಕಂತಿದ್ದೀನಿ, ಈ ಥರ ಏನಾದರೂ ಕ್ವೆಶನ್ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಇದಕ್ಕೆ ಬೇಡ, ಈಗ ಬೇಡ ಅಂತ ಹೇಳ್ತಾ ಇದೆ. ನೀವು ತುಂಬ ಕನ್ಫ್ಯೂಷನಲ್ಲಿದ್ದೀರಾ, ನಿಮಗೆ ಆ್ಯಕ್ಷನ್ ತೊಗೊಳಕ್ಕೆ ತುಂಬ ಬರ್ಡನ್ ಅನಿಸ್ತಾ ಇದೆ, ಒಂದು ನ್ಯೂ ಬಿಗ್ನಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ, ಅದು ತುಂಬ ಬರ್ಡನ್ ಅಂತ ನಿಮಗೆ ಫೀಲ್ ಆಗ್ತಾ ಇದೆ, ವೇಟ್ ಮಾಡ್ತಾ ಇದ್ದೀರಾ, ನೀವು ತುಂಬ ಜಾಸ್ತಿ ರ್ಯಾಷನಲ್ ಆಗಿ ಡಿಸಿಷನ್ ತೊಗೊಳ್ತಾ ಇಲ್ಲ, ಅಂದರೆ ಲಾಜಿಕಲಿ ನೀವು ಯೋಚನೆ ಮಾಡ್ತಾ ಇಲ್ಲ, ನೀವು ಇಮೋಷ್ನಲಿ ಯೋಚನೆ ಮಾಡ್ತಾ ಇದ್ದೀರಾ. ಸೊ ನೀವು ಹೀಗೆ ಮಾಡಬೇಡಿ, ನೀವೇನು ಡಿಸಿಷನ್ ತೊಗೊಳ್ತಾ ಇದ್ದೀರಾ ಇದು ತಪ್ಪಿದೆ, ಹಾಗೆ ಮಾಡಬೇಡಿ, ನೋ ಅಂತ ಹೇಳ್ತಾ ಇದೆ ನಿಮ್ಮ ರೀಡಿಂಗಲ್ಲಿ. ಓಕೆ, ಫೈಲ್ 2, ಟೇಕ್ ದಿಸ್ ಇನ್ ದ ಪಾಸಿಟಿವ್ ವೇ. ನೆಕ್ಸ್ಟ್ ವಿಲ್ ಮೂವ್ ಟು ಥರ್ಡ್ ಫೈಲ್ ಅಪಾರ್ಚುನಿಟಿ ಆ್ಯಂಡ್ ಚೇಂಜ್. ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಥರ್ಡ್ ಫೈಲ್, ನೋಡೋಣ ನಿಮ್ಮ ಕ್ವೆಶನಿಗೆ ಆನ್ಸರ್ ಎಸ್ ಬರುತ್ತೋ ನೋ ಬರುತ್ತೋ ನೋಡೋಣ.
ನೀವು ಪ್ರೇ ಮಾಡ್ಕೊಳ್ತಾ ಇರಿ ಮನಸ್ಸಲ್ಲಿ, ಒಂದು ಆನ್ಸರ್ ಕೊಡಪ್ಪ ದೇವ್ರೆ ಕರೆಕ್ಟಾಗಿ ಅಂತ. ಓಕೆ ಪೈಲ್ 3 ಯಾರು ಅಪಾರ್ಚುನಿಟಿ ಆ್ಯಂಡ್ ಚೇಂಜ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನಿಮ್ಮ ಆನ್ಸರ್ ಕೂಡ ಎಸ್ ಅಂತಲೇ ಬಂದಿದೆ. ಬಟ್ ನೀವು ಇಮ್ಮೆಚೂರ್ ಆಗಿ ಬಿಹೇವ್ ಮಾಡ್ತಾ ಇದ್ದೀರಾ, ಲಾಜಿಕಲ್ ಆಗಿ ನೀವು ಡಿಸಿಷನ್ಸ್ ತೊಗೊಳ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ. ನೀವು ಹೇಗೆ ಬರುತ್ತೋ ಹಾಗೆ. ಬಟ್ ನೀವು ಅಪಾರ್ಚುನಿಟೀಸ್ ಎಲ್ಲ ನೋಡ್ತಾ ಇದ್ದೀರಾ, ಎಲ್ಲ ಕಡೆ ರಿಸರ್ಚ್ ಮಾಡ್ತಾ ಇದ್ದೀರಾ, ತಿಳಿದವ್ರ ಹತ್ರನೂ ಕೇಳ್ತಾ ಇದ್ದೀರಾ, ದೊಡ್ಡವ್ರ ಹತ್ರ ಒಂದು ಮ್ಯಾಜಿಕ್ ಥರ ಆಗಲಿ ಅಂತ ಏನೋ ಅಂದ್ಕೊತಿದ್ದೀರಾ. ಸೊ ವಾಟ್ ಎವರ್ ರೀಡಿಂಗ್ ಇದೆ ಏನಿದೆ ಎಸ್ ಆರ್ ನೋ ಅಂತ ಬಂದಿದೆ, ನಿಮ್ಮ ಆನ್ಸರ್ ಎಸ್ ಅಂತ ಇದೆ ನಿಮ್ಮ ರೀಡಿಂಗಲ್ಲಿ. ನೀವು ಜಸ್ಟಿಸಿಗೆ ವೇಟ್ ಮಾಡ್ತಾ ಇದ್ದರೆ ಸಿಗುತ್ತೆ. ಬಟ್ ಜಸ್ಟಿಸ್ ಕಾರ್ಡ್ ಬಂದಾಗ ನೀವು ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡಿದರೆ ನಿಮಗೆ ಅದರದ್ದು ಫ್ರೂಟ್ಸ್ ಪ್ರತಿಫಲ ಸಿಗುತ್ತೆ. ಬಟ್ ನೀವು ಬ್ಯಾಡ್ ಥಿಂಗ್ಸ್, ಕೆಟ್ಟ ಕರ್ಮಗಳು ಮಾಡಿದರೆ ಅದ್ರ ತಕ್ಕಂಗೆ ರಿಸಲ್ಟ್ ಸಿಗುತ್ತೆ. ಸೊ ವಾಟ್ ಎವರ್ ಇಟ್ ಈಸ್, ಯಾಕಂದರೆ ನಾವು ಡೀಪ್ ರೀಡಿಂಗ್ ಮಾಡ್ತಾ ಇಲ್ಲ ಇಲ್ಲಿ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ದಿಸ್ ಇಸ್ ಎಸ್ ನೋ ರೀಡಿಂಗ್. ನಿಮ್ದು ಏನೇ ಕ್ವೆಶನ್ ಇದ್ರೂ ಅದಕ್ಕೆ ಆನ್ಸರ್ ಎಸ್ ಅಂತ ಬಂದಿದೆ. ಓಕೆ ಗೈಸ್, ತುಂಬ ಪಾಸಿಟಿವ್ ರೀಡಿಂಗ್ ಇದೆ. ನಿಮ್ಮ ಫಿನಾನ್ಷಿಯಲ್ ಮ್ಯಾಟರ್ಸಲ್ಲಾಗಿರ್ಬೋದು, ನೀವು ಬೇರೆ ಎಲ್ಲಾದರೂ ಮದುವೆಗೆ ಅಂತ ನೋಡ್ತಾ ಇದ್ದರೆ, ಸೊ ನನಗಿದು ಸಿಗುತ್ತಾ, ನಾನು ಇದನ್ನು ಟ್ರೈ ಮಾಡ್ತಾ ಇದ್ದೀನಿ, ನನಗಿದು ಸಿಗುತ್ತಾ ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾ ಇದ್ದರೆ ನಿಮಗೆ ದೇವ್ರ ಆಶೀರ್ವಾದ ಅನ್ನೋದು ಎಸ್ ಅಂತ ಬರ್ತಾ ಇದೆ ನಿಮ್ಮ ರೀಡಿಂಗಲ್ಲಿ. ಪೈಲ್ 3 ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ನಿಮಗೆ ರೆಸನೇಟ್ ಆಗಿದೆ, ಪ್ಲೀಸ್ ಟು ಲೈಕ್, ಶೇರ್, ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.